ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಅನುಷಾ BS ಅವರಿದ್ದಾರೆ. ಇವರು ಪ್ರಮುಖವಾಗಿ ಇವತ್ತು ನನ್ನ ಜೊತೆ ರಬ್ಬಿ ಅಂದರೆ ಹಿಂಗಾರು ಬೆಳೆಗಳಿಗೆ ಹವಾಮಾನ ಆಧಾರಿತ ಒಂದು ಕೃಷಿ ಸಲಹೆಗಳ ಬಗ್ಗೆ ನಾವು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಗೆ ತಮಗೆ ಸ್ವಾಗತ ಅನುಷಾ ಅವರೇ. ಧನ್ಯವಾದಗಳು. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ರಬ್ಬಿ ಬೆಳೆಗಳಿಗೆ ಬಂದ್ರೆ ಒಂದು ಉತ್ತರ ಭಾಗದಲ್ಲಿ ಹೆಚ್ಚಾಗಿ ಬೆಳೆ ಕಾಣೋದಂತಂದ್ರೆ ಗೋಧಿ, ಆಮೇಲೆ ಭತ್ತ, ತರಕಾರಿ ಬೆಳೆ, ಜೊತೆಗೆ ಇದೇನ್ ಹೇಳ್ತೀವಿ ನಾವು ಸಾಸಿವೆ ಅಂತ ಹೇಳ್ತೀವಿ. ಸಾಸಿವೆ ಬೆಳೆ ಕೂಡ ನಾವು ಕಾಣ್ತೀವಿ ಅಲ್ಲಿ. ಈಗ ನಾನು ಕೇಳಲ್ಪಟ್ಟೆ ಏನಂತಂದ್ರೆ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಂತೆ. ಈಗ ನಿಮ್ಮ ಒಂದು ವೈಯಕ್ತಿಕ ಹವ್ಯಾಸಗಳಿಗೆ ಬಂದ್ರೆ ಏನೆಲ್ಲ ಮಾಡ್ತೀರಿ, ಮತ್ತೆ ಈಗ ಈ ಹಾಡು ಹೇಗೆ ನಿಮ್ಗೆ ಇದು ಬಂತು ಅಂತ? ಅದು ನಾನು ಸ್ಕೂಲ್ ಡೇಸ್ ಇಂದಾನು ಅಂಕಲ್ ಹಾಡು ಎಲ್ಲ ಹಾಡ್ತಾ ಇದ್ದೆ. ಆಮೇಲೆ ಸಣ್ಣ ಪುಟ್ಟ ಒಂದು ಹೌದು ಕಾಂಪಿಟೇಷನ್ಗಳಲ್ಲಿ ಪ್ರತಿಭಾ ಕಾರಂಜಿ ಅದು ಎಲ್ಲ ಇರ್ತಿತ್ತಲ್ಲ, ಹಾಗೆಲ್ಲ ತಾಲೂಕು ಮಟ್ಟ ತನಕ ಎಲ್ಲ ಹೋಗ್ತಿದ್ದೆ. ಆಮೇಲಿಂದ PUC ಬಂದ್ಮೇಲಿಂದ NCC ಸೇರ್ಕೊಂಡೆ, ಡಿಗ್ರಿನಲ್ಲಿ NSS ಸೇರ್ಕೊಂಡೆ. ಕೂಡ ನೀವು ಸಾಧನೆ ಮಾಡಿದ್ರಿ? ಹೌದು. ಈಗ NCC ನಲ್ಲಿ ನಾನು ಪ್ರಿ-RD ಅಂತ ಹೇಳಿ ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಇರುತ್ತೆ, ರಿಪಬ್ಲಿಕ್ ಡೇ ಪರೇಡ್ ಡೆಲ್ಲಿದೇನಿರುತ್ತೆ ಅದಕ್ಕೆ ಅಲ್ಲಿವರೆಗೂ ಹೋಗಿದ್ದೆ. ಆಮೇಲಿಂದ NCC ನಲ್ಲಿ ನ್ಯಾಷನಲ್ ಲೆವೆಲ್ ಇದಿರುತ್ತೆ, ಕ್ಯಾಂಪೇನ್ ಇರುತ್ತೆ. ಅದ್ರೊಳಗಡೆ ಗೋಲ್ಡ್ ಮೆಡಲ್ ಆಗಿತ್ತು ಫೋಕ್ ಸಾಂಗಿಗೆ, ಗ್ರೂಪ್ ಸಾಂಗ್, ಜನಪದ ಗೀತೆನಲ್ಲಿ. ಆಮೇಲಿಂದ ಡಿಗ್ರಿನಲ್ಲೇ ಇರ್ಬೇಕಾದ್ರೆ ಆಲ್ ಇಂಡಿಯಾ ಯೂತ್ ಫೆಸ್ಟಿವಲ್ ಅಂತ ಇರುತ್ತೆ, ಯುವಜನೋತ್ಸವ, ಅದ್ರಲ್ಲಿ ಗೋಲ್ಡ್ ಮೆಡಲ್ ಆಗಿತ್ತು ಸಾಂಗ್ ಅಲ್ಲೇನೆ. ಸೋಲೋ ಸಾಂಗ್ ಅಥವಾ ಗ್ರೂಪ್ ಸಾಂಗ್ ಅಂಕಲ್, ಪೇಟ್ರಿಯಾಟಿಕ್ ಸಾಂಗ್. ಓಕೆ, ಒಂದು 2 ನಿಮಿಷ ಹೇಳ್ಬೋದಾ ಹಾಡು? ನಾನು UG ನಲ್ಲಿ ಫಸ್ಟ್ ಪ್ಲೇಸ್ ಆಗಿತ್ತು ಈ ಸಾಂಗಿಗೆ, ಯೂನಿವರ್ಸಿಟಿ ಲೆವೆಲ್ ಅಲ್ಲಿ. ಅದೇ ಸಾಂಗ್ ಹಾಡಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕಾಲ ಹುಟ್ಟಿಗೆದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ, ಇಷ್ಟು ಕಾಲ ಹುಟ್ಟಿಗೆದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ, ಅಂತರಾಳವ. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ, ನೀರಿನ ತಿಳಿಯಿತು ಹಾಯ್ದೋಣಿಗೆ, ನೀರಿನ ತಿಳಿಯಿತು ಹಾಯ್ದೋಣಿಗೆ. ಇಷ್ಟು ಕಾಲ ಹುಟ್ಟಿಗಿದ್ದು ಎಷ್ಟು ಬೆರೆತರು ಅರಿತವೇನು ನಾವು ನಮ್ಮ ಅಂತರಾಳವ, ಅಂತರಾಳವ. ತುಂಬಾ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಕಿರುಪರಿಚಯದೊಂದಿಗೆ ಆರಂಭ ಮಾಡಿ. ನಾನು ಭದ್ರಾವತಿಗೆ ಸೇರಿದ್ದು ಅಂಕಲ್. ಅಂದರೆ ನಂದು ಹುಟ್ಟು ಎಲ್ಲ ಭದ್ರಾವತಿನಲ್ಲೇ. 1 to 10 ಸ್ಟ್ಯಾಂಡರ್ಡ್ ನಾನು ಭದ್ರಾವತಿಯ ಈಶ್ವರಮ್ಮ ಹೈಸ್ಕೂಲ್ ಸಾಯಿ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿ ಮುಗಿಸಿದ್ದು. ಅದಾದ ನಂತರ PUCಗೆ ಜ್ಞಾನದೀಪ ವಿದ್ಯಾಸಂಸ್ಥೆ ಶಿವಮೊಗ್ಗದಲ್ಲಿ ಅಲ್ಲಿ ಮಾಡಿದೆ. ಅದರ ನಂತರ ಗ್ರಾಜ್ಯುಯೇಷನ್ಗೆ ನಾನು ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಏನಿದೆ ಅಲ್ಲಿ ಮುಗಿಸ್ದೆ, ನವಿಲೆ. ಅದ್ರ ನಂತರ ನಾನು ಪೋಸ್ಟ್ ಗ್ರಾಜ್ಯುಯೇಷನ್ MSc ಮಾಡೋದಕ್ಕೆ GKVK ಬ್ಯಾಂಗ್ಳೂರ್ ಅಲ್ಲಿ ಹೋದೆ. ಅದಾದ್ಮೇಲಿಂದ SRF ಅಂತ ಹೇಳಿ ಎಕ್ಸಾಮ್ ಬರೀತೀವಿ. ಅಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಿ? ಹೌದು, ಆಲ್ ಇಂಡಿಯಾ ಲೆವೆಲ್ ICAR ಕಂಡಕ್ಟ್ ಮಾಡತ್ತೆ. ಅದರಲ್ಲಿ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ ನಾನು IRI ನ್ಯೂ ಡೆಲ್ಲಿನಲ್ಲಿ ಸೀಟ್ ತಗೊಂಡು
ಈಗ PhD ಅಲ್ಲಿ ಮಾಡ್ತಾ ಇದ್ದೀನಿ. ಸಂಶೋಧನೆ ಒಂದು ನಿಮಿತ್ತವಾಗಿ ಅಥವಾ ವಿಭಾಗದ ಒಂದು ಏನ್ ಹೇಳ್ತೀವಿ ನಾವು ಯೋಜನೆ ಕಾರ್ಯಕ್ರಮಗಳಾಗಿ ಅದರ ಒಂದು ನಿಮಿತ್ತ ನೀವು ಹೊರಗಡೆ ಹೋಗಿದ್ದು ಅಂತಂದ್ರೆ ಬೇರೆ ದೇಶಗಳಿಗೆ ಹೋಗಿದ್ದು ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಹೌದು, ಅದು ನಾನು MSc ನಲ್ಲಿ ಇರ್ತಾ ನಾನು ಶುರು ಮಾಡ್ಬೇಕಾದ್ರೆ ನಂಗೆ ರಿಸರ್ಚ್ ಅಲ್ಲಿ ಇಂಟ್ರೆಸ್ಟ್ ಬಂದಿದ್ದು. ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು, ಫಾರ್ಮರ್ಸಿಗೆ ಹೆಲ್ಪ್ ಆಗೋ ತರ, ರೈತ ಬಾಂಧವರಿಗೆ ಏನಾದ್ರೂ ಕೊಡುಗೆ ನೀಡೋ ತರ ಏನಾದ್ರೂ ಮುಂದುವರೆದು ಮಾಡ್ಬೇಕು ಅಂತ ಹೇಳಿ ನಾನು PhD ಜಾಯ್ನ್ ಆದೆ. ಆ ಟೈಮಲ್ಲಿ ನಂಗೆ ಒಂದು ಕ್ಲಿಫ್ ಗ್ರಾಡ್ಸ್ ಫೆಲೋಶಿಪ್ ಅಂತ ಹೇಳಿ ಕ್ಲೈಮೇಟ್ ಫುಡ್ ಅಂಡ್ ಫಾರ್ಮಿಂಗ್ ಗ್ಲೋಬಲ್ ರಿಸರ್ಚ್ ಅಲೈನ್ಸ್ ಅಂತ, ಅದನ್ನ ನೆದರ್ಲ್ಯಾಂಡ್ಸ್ ಅವರು ಸ್ಪಾನ್ಸರ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಫೆಲೋಶಿಪ್. ಅದಕ್ಕೆ ಅಪ್ಲೈ ಮಾಡ್ಬಿಟ್ಟು 6 months ಸ್ಕಾಟ್ಲೆಂಡ್ ಅಲ್ಲಿ ಹೋಗಿ ನಾನು ಸಿಮ್ಯುಲೇಷನ್ ಮಾಡಲಿಂಗ್ ಅಂತ ಅದ್ರ ಮೇಲೆ ವರ್ಕ್ ಮುಗಿಸ್ಕೊಂಡು ಬಂದಿದ್ದೆ. ಏನು ಅದರ ಒಂದು ಫಲಿತಾಂಶ ಪರಿಣಾಮ? ನೀವು ಹೋಗಿದ್ದು ಅದು ಯಾವ ರೀತಿಯಿಂದ, ಅಂದ್ರೆ ವಿಧಾನಗಳನ್ನ ತಿಳ್ಕೊಳ್ಳಕ್ ಹೋಗಿದ್ದೀರಾ ಅಥವಾ ಅಲ್ಲೇ ನೀವು ಸಂಶೋಧನೆ ಮಾಡೋಕ್ಕೋಸ್ಕರ ಹೋಗಿದ್ದೀರಾ, ಹೇಗೆ? ಅದು ಸಂಶೋಧನೆ ಮಾಡ್ಲಿಕ್ಕೆ ಅಂಕಲ್. ಹೆಂಗೆ ಅಂತ ಹೇಳಿದ್ರೆ ಒಂದು ಮಾಡೆಲ್ ಇರತ್ತೆ. ಈಗ ಏನು ನಾವು ಈಗಿನ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಏನೇನು ವೆದರ್ ಇದೆ, ಕ್ಲೈಮೇಟ್ ಇದೆ, ಅದ್ರ ರಿಲೇಟೆಡ್ ಬೆಳವಣಿಗೆ ಕ್ರಾಪ್ ಇಂದ ಹೇಗಿದೆ, ಆಮೇಲೆ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಂತ ಹೇಳ್ತೀವಿ, ಹಸಿರು ಮನೆ ಗಾಳಿಗಳಂತ ಏನ್ ಹೇಳ್ತೀವಿ, ಅದು ಹೆಚ್ಚಾಗಿ ಕ್ರಾಪ್ ಇಂದ ಬರುವಂತದ್ದು, ಅದು ಈಗಿನ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಎಷ್ಟಿದೆ, ಅದನ್ನೇ ಇದೇ ತರ ನಾವು ಕ್ರಾಪ್ ಸಿಸ್ಟಮ್ ಕಂಟಿನ್ಯೂ ಮಾಡಿದ್ರೆ ಇನ್ನ ಹಲವಾರು ವರ್ಷಗಳ ಆದ್ಮೇಲಿಂದ ಎಮಿಷನ್ ಪ್ಯಾಟರ್ನ್ ಹೇಗಿರುತ್ತೆ, ಕ್ರಾಪ್ ಈಲ್ಡ್ ಏನಿರುತ್ತೆ, ಇದನ್ನೆಲ್ಲ ಅಧ್ಯಯನ ಮಾಡೋದು. ಅದನ್ನ ನಾವು ಸಿಮ್ಯುಲೇಷನ್ ಮಾಡಲಿಂಗ್ ಅಂತ ಹೇಳಿ ಕರಿತೀವಿ. ಅದು ಕ್ರಾಪ್ ಮಾಡೆಲ್ ಒಂದಿದೆ, DNDC ಅಂತ ಹೇಳಿ, ಡಿನೈಟ್ರಿಫಿಕೇಶನ್ ಅಂಡ್ ಡಿಕಂಪೋಸಿಷನ್ ಮಾಡೆಲ್ ಅಂತ. ಅದನ್ನ ಉನ್ನತವಾಗಿ ಇಂಪ್ರೂವೈಸ್ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ನಂದು ಪ್ರಾಜೆಕ್ಟ್ ಇದ್ದಿದ್ದು, ಅಲ್ಲಿಗೆ ಹೋಗಿ ಕೆಲಸ ಮಾಡ್ತಾ ಇರೋದು ಆ ಒಂದು ವಿಷಯದ ಮೇಲೆ. ಹೌದು. ಆಮೇಲೆ ಈಗ ನಾವು ಪ್ರಮುಖವಾಗಿ ಹೇಳುವುದಾದರೆ ಉತ್ತರ ಕರ್ನಾಟಕದ ಒಂದು ಪ್ರದೇಶಗಳಲ್ಲಿ, ಜೊತೆಗೆ ಮಧ್ಯ ಕರ್ನಾಟಕದ ಒಂದು ಪ್ರದೇಶಗಳಲ್ಲಿ, ಆಮೇಲೆ ಈ ಕಡೆ ಮಲೆನಾಡಿನ ಪ್ರದೇಶಗಳಲ್ಲಿ ಒಂದು ಸ್ವಲ್ಪ ಚಳಿಯ ವಾತಾವರಣ ಆರಂಭವಾಗಿದೆ. ನಾವು ಈಗ ಹೇಳುವುದಾದರೆ ಶೀತ ಗಾಳಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈ ಉತ್ತರ ಕರ್ನಾಟಕದ ಒಂದು ಇದು ಭಾಗದಲ್ಲಿ 6, 7, 5 ಈ ಡಿಗ್ರಿ ತನಕ ಬಂದಿದೆ. ಈ ಒಂದು ಸಮಯದಲ್ಲಿ ರಬ್ಬಿ ಬೆಳೆಗಳು ಅಂತಂತಂದ್ರೆ ಹಿಂಗಾರು ಬೆಳೆಗಳು ಯಾವ ರೀತಿಯಿಂದ, ಶೀತ ಗಾಳಿ ಅಂದ್ರೆ ಏನು, ಮತ್ತೆ ರೈತರಿಗೆ ಯಾವ ರೀತಿಯಿಂದ ನಾವು ಅದನ್ನ ಅವರಿಗೆ ಮುನ್ಸೂಚನೆ ಕೊಡಬಹುದು? ಸಾಮಾನ್ಯವಾಗಿ ನಾವು ಚಳಿಗಾಲದಲ್ಲಿ ಟೆಂಪರೇಚರ್ ಏನ್ ನೋಡ್ತೀವಿ ಅದು 14 to 18 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರುತ್ತೆ ನಮ್ಮ ಕರ್ನಾಟಕ ಏರಿಯಾಗಳಲ್ಲಿ, ಜಿಲ್ಲೆಗಳಲ್ಲಿ. ಆದ್ರೆ ಶೀತ ಗಾಳಿ ಅಥವಾ ಶೀತ ಅಲೆ ಅಂತ ಏನ್ ಬರುತ್ತೆ, ಆ ಸಂದರ್ಭದಲ್ಲಿ ಟೆಂಪರೇಚರ್ 10 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಹೋಗುತ್ತೆ. ಇವಾಗ ನೀವು ಪ್ರೆಸೆಂಟ್ಲಿ ಹೇಳ್ದ ಹಾಗೆ ಅದು 8, 6 ಡಿಗ್ರಿ ಸೆಲ್ಸಿಯಸ್ ತನಕನೂ ಇದೆ. ಇದನ್ನ ನಾವು ಶೀತ ಗಾಳಿ ಅಥವಾ ಶೀತ ಅಲೆ ಅಂತ ಹೇಳಿ ಹೇಳ್ತೀವಿ. ರೈತರು ಈಗ ಹವಾಮಾನ ವರದಿ ಎಲ್ಲ ತುಂಬಾನೇ ಚೆನ್ನಾಗಿದೆ, ಅಂದ್ರೆ ನಿಮ್ಗೆ 1 ವಾರ 15 ದಿನದ ಮುಂಚಿತವಾಗಿ ಎಲ್ಲದನ್ನು ಗೊತ್ತಾಗತ್ತೆ. ಅದನ್ನೆಲ್ಲ ಒಂದ್ ಸ್ವಲ್ಪ ನೋಡ್ತಾ ಇರ್ಬೇಕು. ಆಮೇಲಿಂದ ನಾರ್ಮಲ್ ಆಗಿ ನಾವ್ ಹೆಂಗ್ ಕಂಡುಹಿಡಿಬಹುದು ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ತುಂಬಾನೇ ಕಡಿಮೆ ಟೆಂಪರೇಚರ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆಮೇಲಿಂದ ಬೆಳಗ್ಗೆ ಹೊತ್ತು ಎಲೆಗಳ ಮೇಲೆ ಏನು ಹನಿಗಳು ಕೂರತ್ತೆ, ಇಬ್ಬನಿ, ಅದು ತುಂಬಾ ಹೊತ್ತು ತನಕ ಆವಿಯಾಗಿ ಹೋಗೋದಿಲ್ಲ, ಕಂಟಿನ್ಯೂ ಆಗತ್ತೆ. ಇದನ್ನೆಲ್ಲ ನೋಡಿ ರೈತರು ಕಂಡುಹಿಡ್ಕೋಬಹುದು ಸ್ವಲ್ಪ ಮುಂಚಿತವಾಗೇನೆ. ಬಟ್ ಇದು ಏನ್ ಹೇಳ್ತೀವಿ, ಹವಾಮಾನ ವರದಿಯಿಂದ ಏನು ತಗೋತಾರೆ ಇನ್ಫಾರ್ಮೇಶನ್, ಅದ್ರ ಮೇಲೆ ರಿಲೇ ಆಗೋದು ಸೂಚಿತ. ಪ್ರಮುಖವಾಗಿ ಈಗ ಮಾತಾಡೋದಾದರೆ ಹಿಂಗಾರು ಬೆಳೆ ಅಂದ್ರೆ ನಾವು ಏನ್ ಹೇಳ್ತೀವಿ ಕಡ್ಲೆ ಬೆಳೆ, ಚಿಪ್ಪಿ ಅಂತ, ಬೆಂಗಾಲ್ ಗ್ರಾಮು, ಜೊತೆಗೆ ಈಗ ಬೇರೆ ಗೋಧಿ, ಭತ್ತ, ಆಮೇಲೆ ಇನ್ನು ತರಕಾರಿ ಬೆಳೆಗಳು, ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಈಗ ಬೇರೆ ನಾವು ಏನು ರಬಿ ಕ್ರಾಪ್ ಗಳು ಹೇಳಿದ್ರಿ, ಅದಕ್ಕಿಂತ ಹೆಚ್ಚಾಗಿ ತರಕಾರಿ ಬೆಳೆಗಳಲ್ಲಿ ನಾವು ಹಾನಿಯನ್ನ ನೋಡ್ತೀವಿ. ಯಾಕಂದ್ರೆ ಈ ತರಕಾರಿ ಬೆಳೆಗಳು ತುಂಬಾ ಸೂಕ್ಷ್ಮವಾಗಿರತ್ತೆ ಈ ಟೆಂಪರೇಚರ್ ಚೇಂಜಸ್ಗೆ. ಹಾಗಾಗಿ ಜಾಸ್ತಿ ಹೆಚ್ಚು ಒಂದು ಕೇರ್ ತಗೋಬೇಕಾಗತ್ತೆ, ಹೆಚ್ಚು ಒಂದು ಮುತುವರ್ಜಿ ವಹಿಸಬೇಕಾಗತ್ತೆ. ಹೆಚ್ಚು ಮುತುವರ್ಜಿ ವಹಿಸಬೇಕಾಗತ್ತೆ. ಮತ್ತೆ ಇದು
ಪರಿಣಾಮ ಯಾವ ರೀತಿಯಿಂದ ಬೀರುತ್ತೆ ಅಂತ ಹೇಳ್ತೀರಾ? ಈಗ ಈ ಶೀತ ವಾತಾವರಣದಲ್ಲಿ ಸೂರ್ಯನ ಕಿರಣಗಳೇನಿರುತ್ತೆ ಅದು ತುಂಬಾನೇ ಕಡಿಮೆ ರೀಚ್ ಆಗತ್ತೆ. ಹಾಗಾಗಿ ಬೆಳೆಗಳ ಬೆಳವಣಿಗೆಗೆ ಬೇಕಾಗುವಂತಹ ದಿನಗಳ ಸಂಖ್ಯೆ ಹೆಚ್ಚಾಗತ್ತೆ. ಹಾಗೆ ಎಲೆಗಳು ಹಳದಿಯಾಗಿ ತಿರುಗುವಂತಹ ಸಾಧ್ಯತೆಗಳಿರತ್ತೆ. ಆಮೇಲಿಂದ ಬೇರುಗಳಿಂದ ಪೋಷಕಾಂಶ ಏನು ಬೆಳೆಗಳು ತೆಗೆದುಕೊಳ್ಳುತ್ತೆ ಅದು ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಗಳಿರತ್ತೆ. ಇದು ಪರಿಣಾಮಗಳು. ಆಮೇಲೆ ಈಗ ತಾವು ಹೇಳ್ತಾ ಇದ್ರಿ ಎಲ್ಲಾ ಪ್ರಮುಖ ಬೆಳೆಗಳಿಗಿಂತ ತರಕಾರಿ ಬೆಳೆಗಳ ಮೇಲೆ ತುಂಬಾನೇ ಇದರ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಿ. ಅದು ಹೇಳುವುದಾದರೆ ಪ್ರಮುಖವಾಗಿ ಯಾವ ಒಂದು ತರಕಾರಿ ಬೆಳೆ ಅಂತಾರೆ? ಈಗ ಸದ್ಯ ಬಟಾಣಿ ಬೆಳಿತಾರೆ ಈ ಒಂದು ಸಮಯದಲ್ಲಿ, ಜೊತೆಗೆ ಕಡಲೆ ಬೆಳೆ ಅಂತ ಬೆಳಿತೀವಿ, ಜೊತೆಗೆ ಅಗಸೆ, ಆಮೇಲೆ ಬೇರೆ ಬೆಳಿತಾರೆ. ಸೊ ಇದರಲ್ಲಿ ಈಗ ತರಕಾರಿ ಬೆಳೆ ಮೇಲೆ ಯಾವ ರೀತಿಯಿಂದ ಅಂತ ಹೇಳಿ? ತರಕಾರಿ ಬೆಳೆಗಳು ಅಂತ ಹೇಳಿದ್ರೆ ನಾವು ಏನು ಕಾಂಡ ಇರತ್ತೆ ತರಕಾರಿ ಬೆಳೆದು ಅದು ತುಂಬಾನೇ ಸಾಫ್ಟ್ ಇರತ್ತೆ. ಹೌದು, ಹಾಗಾಗಿ ಆ ಏರಿಯಾದಲ್ಲಿ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಈ ಶೀತ ವಾತಾವರಣದಲ್ಲಿ. ಅದರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಸೆನ್ಸಿಟಿವ್ ಅಂತ ಹೇಳ್ತೀವಿ ಈ ತರಕಾರಿ ಬೆಳೆಗಳು. ಆಮೇಲೆ ಈಗ ಹೂ ಬಿಡುವ ಒಂದು ಹಂತದಲ್ಲಿ ಯಾವ ರೀತಿಯಿಂದ ಪರಿಣಾಮ ಬೀರುತ್ತದೆ ಅಂತ ಹೇಳ್ತೀರಾ? ಸೂರ್ಯನ ಕಿರಣಗಳು ಕಮ್ಮಿ ಇರೋದ್ರಿಂದ ಹೂಗಳು ಸಂಪೂರ್ಣವಾಗಿ ಅರಳೋದಿಲ್ಲ, ಇದು ಮೊದಲನೇದಾಗಿ ನೋಡ್ತೀವಿ. ಆಮೇಲಿಂದ ಚಿಕ್ಕ ಹೂಗಳೆಲ್ಲ ಬಿದ್ದು ಹೋಗೋದನ್ನ ಕೂಡ ನೋಡ್ತೀವಿ ಈ ಶೀತ ವಾತಾವರಣದಲ್ಲಿ. ಮತ್ತೆ ಜಾಸ್ತಿ ಜೋರಾಗಿ ಗಾಳಿ ಬೀಸೋದ್ರಿಂದ ಹೂಗಳು ಬಿದ್ದು ಹೋಗೋ ಸಾಧ್ಯತೆಗಳು ಜಾಸ್ತಿನೇ ಇರತ್ತೆ. ಆಮೇಲಿಂದ ಪೋಲನ್ ಗ್ರೇನ್ಸ್ ಏನ್ ಹೇಳ್ತೀವಿ ಅದು ಇನ್ಫರ್ಟೈಲ್ ಆಗಿರತ್ತೆ ಕೆಲವೊಂದು ಟೈಮ್ ಅಲ್ಲಿ ಈ ತಂಪು ವಾತಾವರಣದಲ್ಲಿ, ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದು ಈ ಹೂವಿನ ಸಂಬಂಧಿತ ಸಮಸ್ಯೆಗಳಾಗಿರುತ್ತೆ. ಮತ್ತೆ ಈಗ ಪರಾಗಸ್ಪರ್ಶದ ಮೇಲೆ ಯಾವ ರೀತಿಯಿಂದ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ? ಈಗ ಕಡಿಮೆ ತಾಪಮಾನ ಕೆಲವೊಂದ್ಸಲ 2-3 ಡಿಗ್ರಿ ಹೋಗೋ ಒಂದು ಸಂದರ್ಭ ಇರ್ತದೆ. ಆ ಸಮಯದಲ್ಲಿ ಪರಾಗಸ್ಪರ್ಶ ಮೇಲೆ ಯಾವ ರೀತಿಯಿಂದ ಪರಿಣಾಮ? ನಮ್ಗೆಲ್ಲ ಗೊತ್ತು, ಈಗ ಕೀಟಗಳು ತುಂಬಾನೇ ಇಂಪಾರ್ಟೆಂಟ್ ಈ ಪರಾಗಸ್ಪರ್ಶ ಕ್ರಿಯೆ. ಪರಾಗಸ್ಪರ್ಶ ಆಗ್ಬೇಕಾದ್ರೆ ನಮ್ಮ ಬೆಳೆ ಉತ್ತಮ ಇಳುವರಿ ನಾವು ಪಡೆಯೋದಾದ್ರೆ ಸಮುದ್ರವಾಗಿ ಆಗ್ಬೇಕಾದ್ರೆ ಕೀಟಗಳ ಒಂದು ಪ್ರಮುಖ ಪಾತ್ರ ವಹಿಸುತ್ತದೆ. ಹೌದು, ಈ ಕೀಟಗಳೇನಿರತ್ತೆ ಅದರ ಚಲನವಲನ ನಮ್ಮ ತಾಪಮಾನ ಕಡಿಮೆ ಆಗ್ತಾ ಹೋದಂಗೆ ಕಮ್ಮಿ ಆಗ್ತಾ ಹೋಗತ್ತೆ. ನೀವ್ ಹೇಳ್ದಾಗೆ ಇನ್ ಕೇಸ್ ಏನಾದ್ರು 0 ಡಿಗ್ರಿ ಅಥವಾ 1 ಡಿಗ್ರಿ ಸೆಲ್ಸಿಯಸ್ ತನಕ ಎಲ್ಲ ಹೋಯ್ತು ಅಂದ್ರೆ ಕೀಟಗಳು ಆಚೆನೆ ಬರೋದಿಲ್ಲ. ಈ ತರ ಸಂದರ್ಭದಲ್ಲಿ ಅಲ್ಲಿ ಪರಾಗಸ್ಪರ್ಶ ಆಗುವಂತಹ ಸಾಧ್ಯತೆಗಳನ್ನು ತುಂಬಾನೇ ಕಡಿಮೆ ಆಗಿ ಹೋಗತ್ತೆ. ಆಮೇಲಿಂದ ಕೆಲವೊಂದ್ಸಲ ಸ್ಪರ್ಶ ಆದ್ರೂ ಕೂಡ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ, ಗರ್ಭಧಾರಣೆ ಆಗೋದಿಲ್ಲ ಅಥವಾ ಉದ್ರಿ ಹೋಗೋದು, ಈ ತರದ್ದೆಲ್ಲ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದು ಎಫೆಕ್ಟ್ ಆಗುತ್ತೆ. ಆಮೇಲೆ ಈಗ ಇಳುವರಿ ಹಾಗೂ ಉತ್ಪಾದನೆ ಇದರ ಮೇಲೆ ಹೇಗೆ ಒಂದು ಪರಿಣಾಮ ಬೀರುತ್ತೆ, ಮತ್ತೆ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಶೀತ ಗಾಳಿ ಅಂತ ಹೇಳ್ತೀರಾ? ಆಗ್ಲೇ ಹೇಳ್ದಾಗೆ ಹೂಗಳು ಉದ್ರೋದ್ರಿಂದ ಕಾಳುಗಳ ಸಂಖ್ಯೆ ಕಡಿಮೆ ಆಗತ್ತೆ ಒಟ್ಟಾರೆ. ಅದಾದ್ಮೇಲಿಂದ ಇರುವಂತ ಕಾಳು ಕೂಡ ಸಂಪೂರ್ಣವಾಗಿ ಫಿಲ್ ಆಗೋದಿಲ್ಲ, ಗ್ರೇನ್ ಫಿಲ್ಲಿಂಗ್ ಅಂತ ಹೇಳ್ತೀವಿ. ಅದು ತುಂಬಾನೇ ಇಂಪಾರ್ಟೆಂಟ್ ಸ್ಟೇಜ್ ಒಂದು ಕ್ರಾಪ್ ಇಂದು. ಕಂಪ್ಲೀಟ್ ಆಗಿ ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ ಅರ್ಧ ಬರ್ಧ ಆಗೋದು ಅಥವಾ ಜೊಳ್ಳು ಅಂತ ಏನ್ ಹೇಳ್ತೀವಿ ಆ ತರ ಗ್ರೇನ್ಸ್ ಗಳು ಜಾಸ್ತಿ ಆಗತ್ತೆ. ಹಂಗಾಗಿ ಹಾಲು ತುಂಬೋದಿಲ್ಲ, ಕಾಳು ಕಟ್ಟೋದಿಲ್ಲ. ಹೌದು, ಸೊ ಈ ಒಂದು ಸಮಸ್ಯೆ ಇದರಿಂದ ತೂಕ ಕಮ್ಮಿ ಆಗತ್ತೆ. ಹಾಗಾಗಿ ಒಟ್ಟಾರೆ ಬೆಳವಣಿಗೆ ಕಮ್ಮಿಯಾಗಿ ಇಳುವರಿ ಕಡಿಮೆ ಆಗುತ್ತೆ. ಈಗ ಶೀತಗಾಳಿಯ ಸಂದರ್ಭದಲ್ಲಿ ವಾತಾವರಣದ ಮಾಲಿನ್ಯ ಇದು ಬೆಳೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ವಾತಾವರಣದಲ್ಲಿ ಉಂಟಾಗುವಂತಹ ಮಾಲಿನ್ಯ ಏನಿದೆ, ಧೂಳು ಅಥವಾ ಬೇರೆ ಕಣಗಳು ಏನು ಮೇಲೆ ಹೋಗುತ್ತೆ ಗಾಳಿನಲ್ಲಿ, ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬಾನೇ ಕಡಿಮೆ ಚಲಿಸೋದು ಈ ಶೀತ ವಾತಾವರಣದ ಸಂದರ್ಭದಲ್ಲಿ. ಆಗೇನಾಗತ್ತೆ, ಈಗೆಲ್ಲ ನಾರ್ಮಲ್ ಆಗಿ ಕೇಳ್ತಾ ಇದೀವಿ ಫ್ಲೈಟ್ಸ್ ಕ್ಯಾನ್ಸಲ್ ಆಯ್ತು, ವಿಸಿಬಿಲಿಟಿ ಇಲ್ಲ ಅದು ಅಂತ ಹೇಳಿ. ವಿಸಿಬಿಲಿಟಿ ಅಂದ್ರೆ ಮೇನ್ ಆಗಿ ಎಷ್ಟು ಸೂರ್ಯನ ಕಿರಣಗಳು ಮೇಲಿಂದ ಕೆಳಗೆ ರೀಚ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇದು ಕಡಿಮೆ ಆದಷ್ಟು ನಮ್ಮ ಬೆಳೆಗೆ ಸೂರ್ಯನ ಕಿರಣಗಳು ತಗುಲೋದು ಕೂಡ ಕಮ್ಮಿ ಆಗತ್ತೆ. ಹಂಗಾಗಿ ಅದರಲ್ಲಿ ಫೋಟೋಸಿಂಥಸಿಸ್ ಏನ್ ಹೇಳ್ತೀವಿ ತುಂಬಾನೇ ಇಂಪಾರ್ಟೆಂಟ್ ಆದಂತ ಪ್ರೋಸೆಸ್ ನಮ್ಮ ಬೆಳೆಗಳ ಬೆಳವಣಿಗೆ. ಹಾಗಾಗಿ ಅದು ಕಮ್ಮಿ ಆಗೋದ್ರಿಂದ ಈ ಫೋಟೋಸಿಂಥಸಿಸ್ ಕಮ್ಮಿ ಆಗತ್ತೆ, ಒಟ್ಟಾರೆ ಇಳುವರಿ ಕಮ್ಮಿ ಆಗತ್ತೆ. ಇದರಿಂದ ಶೀತಗಾಳಿಯಿಂದ ಮಾಲಿನ್ಯದಲ್ಲಿ ಕೂಡ ಹೆಚ್ಚು ಕಡಿಮೆ ಆಗುವ ಸಂದರ್ಭ ಇರ್ತದೆ. ಹೌದು, ವಾತಾವರಣದಲ್ಲಿ ಆಗಿರ್ತಕ್ಕಂಥ ಮಾಲಿನ್ಯ. ಆಮೇಲೆ ಈ ಧೂಳೇನಿರುತ್ತೆ ಅದು ಕೆಲವೊಂದ್ಸಲ ಎಲೆಗಳ ಮೇಲೆ ಕೂತು ಪೂರ್ತಿ ಆ ಎಲೆ ಬ್ಲಾಕ್ ಮಾಡುತ್ತೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿ ಉಂಟು ಮಾಡುತ್ತೆ.
ಹೌದು. ಧೂಳಿನಿಂದ. ಹಾ. ಈ ತರದ ಒಂದು ಸಮಸ್ಯೆಗೆ ತಾತ್ಕಾಲಿಕ ನಾವು ಹೊರಗೆ ಬರ್ಬೇಕಂತಂದ್ರೆ ನೀರಾವರಿಯ ಒಂದು ಪದ್ಧತಿಗಳ ಬಗ್ಗೆ ಹೇಳ್ತೀರಾ? ಈಗ ರೈತರು ಕೆಲವೊಂದ್ಸಲ ನೋಡ್ತೀವಿ, ರಾತ್ರಿ ಟೈಮ್ ಅಲ್ಲಿ ನೀರ್ ಬಿಡೋದು ಹೊಲಕ್ಕೆ, ಈ ತರದ್ದೆಲ್ಲ ಅಭ್ಯಾಸಗಳಿರತ್ತೆ ಅವ್ರದ್ದು. ಹೌದು. ಈಗ ಪ್ರಮುಖವಾಗಿ ಈ ಶೀತಗಾಳಿ ಸಂದರ್ಭದಲ್ಲಿ ರಾತ್ರಿಯ ಟೆಂಪರೇಚರ್ ಕಮ್ಮಿ ಆಗೋದು ಹೆಚ್ಚಾಗಿ ನೋಡ್ತೀವಿ ನಾವು. ಹಾಗಾಗಿ ರೈತರು ಬಂದವರು ಈಗ ಸಂಜೆ ಹೊತ್ತಲ್ಲಿ ಅಥವಾ ರಾತ್ರಿ ಹೊತ್ತಲ್ಲಿ ನೀರಾವರಿ ನೀಡೋದನ್ನ ನಿಲ್ಲಿಸಿ ಬೆಳಗ್ಗೆ ಹೊತ್ತಲ್ಲಿ ಯಾವಾಗ ಸೂರ್ಯನ ಕಿರಣಗಳು ಜಾಸ್ತಿ ಇರುತ್ತೆ ಮಧ್ಯಾಹ್ನದ ಹೊತ್ತಲ್ಲಿ ಕೊಟ್ಟಷ್ಟು ಒಳ್ಳೆಯದು ಅಂತ. ಇದರಲ್ಲಿ ಪೋಷಕಾಂಶಗಳ ಒಂದು ಪಾತ್ರ ಏನಿರುತ್ತೆ ಅಂತ ಹೇಳ್ತೀರಾ? ನಾರ್ಮಲಿ ಏನ್ ಮಾಡ್ತಾರೆ, ಪೊಟ್ಯಾಷಿಯಂ ಕಂಟೆಂಟ್ ನಾವೇನ್ ಯೂಸ್ ಮಾಡ್ತೀವಿ, ಪೊಟ್ಯಾಷಿಯಂ ಫರ್ಟಿಲೈಸರ್ ಕ್ರಾಪಿಗೆ, ಅದನ್ನ 5 to 10% ಅಷ್ಟು ಜಾಸ್ತಿ ಯೂಸ್ ಮಾಡ್ತೀವಿ. ಈ ಆ ಕ್ರಾಪಿಗೆ ಏನು ಸಂಬಂಧಪಟ್ಟಂಗೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ಹೆಚ್ಚು ಯೂಸ್ ಮಾಡ್ತೀವಿ. ಇದರಿಂದ ಬೆಳೆ ಏನು ನ್ಯೂಟ್ರಿಯೆಂಟ್ಸ್ ನ ಪೋಷಕಾಂಶಗಳು, ಬೆಳೆಗಳು ಪೋಷಕಾಂಶನ ಏನು ತಗೊಳತ್ತೆ ಅದರ ಶಕ್ತಿ ಹೆಚ್ಚು ಮಾಡಿ ಕ್ರಾಪ್ ಎಸ್ಟಾಬ್ಲಿಷ್ಮೆಂಟ್ ಗೆ ಹೆಲ್ಪ್ ಮಾಡತ್ತೆ. ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕ್ ಮತ್ತೆ ಬೋರಾನ್ ಇವುಗಳನ್ನ ಹೆಚ್ಚ ಯೂಸ್ ಮಾಡೋದ್ರಿಂದ ಹೂವು ಮತ್ತೆ ಕಾಳು ಬೆಳವಣಿಗೆಗಳಿಗೆ ಸಹಾಯ ಮಾಡುತ್ತೆ. ಈಗ ಶೀತಗಾಳಿ ದೀರ್ಘಾವಧಿಯಲ್ಲಿ ಕೃಷಿಗೆ ಏನು ಸಂದೇಶ ಕೊಡುತ್ತೆ ಅಂತ ಹೇಳ್ತೀರಾ? ನಾವು ನೋಡಿದ್ವಿ ಈ ಸಲ ಸಮ್ಮರ್ ಅಲ್ಲಿ, ಬೇಸಿಗೆಯಲ್ಲಿ ಕೂಡ ತಾಪಮಾನ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಮತ್ತೆ ಈಗ ಚಳಿಗಾಲದಲ್ಲಿ ಶೀತಗಾಳಿ ಎಲ್ಲ ನೋಡ್ತಾ ಇದೀವಿ. ಇದು ಎಲ್ಲದನ್ನು ಏನು ಹವಾಮಾನ ಬದಲಾವಣೆ ಏನಾಗ್ತಾ ಇದೆ ಅದರ ಒಂದು ಮುನ್ಸೂಚನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ತಕ್ಕ ಹಾಗೆ ರೈತರು ಕೂಡ ನೋಡ್ಕೊಂಡು ಅವರ ಪದ್ಧತಿಗಳು ಇದೆ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಆಗ್ತಾ ಬದಲಾಯಿಸ್ಕೊಂತ ಹೋದ್ರೆ ಆದಷ್ಟು ಒಳ್ಳೇದು ಅಂತ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಆಗುವ ಸಂದರ್ಭ ಇರುತ್ತೆ, ವಾತಾವರಣದಲ್ಲಿನ ಉಷ್ಣಾಂಶ ಕಡಿಮೆ ಆಗುವ ಸಂದರ್ಭ ಇರುತ್ತೆ, ಇನ್ನು 2 ತಿಂಗಳು ಇದೇ ರೀತಿಯಿಂದ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಇದರ ಬಗ್ಗೆ ರೈತರ ಹೇಗೆ ನಾವು ಅಂದ್ರೆ ಗಮನ ಹರಿಸಬೇಕಂತ ಹೇಳ್ತೀರಿ? ಮೊಟ್ಟ ಮೊದಲನೇದಾಗಿ ಅವರು ಹವಾಮಾನ ವರದಿಗಳನ್ನ ನೋಡ್ತಾ ಇರ್ಬೇಕು. ಅದಕ್ಕೆ ತಕ್ಕ ಹಾಗೆ ಅವ್ರದ್ದು ಏನು ಕ್ರಾಪ್ ಆಕ್ಟಿವಿಟಿ ಇದೆ, ಚಟುವಟಿಕೆಗಳೇನಿದೆ, ಕೃಷಿ ಚಟುವಟಿಕೆಗಳನ್ನ ತೆಗೆದುಕೊಳ್ತಾ ಹೋಗ್ಬೇಕು. ಆಮೇಲಿಂದ ಕ್ರಾಪ್ ಡೈವರ್ಸಿಟಿ ಅಂತ ಹೇಳ್ತೀವಿ, ಬೆಳೆ ವೈವಿಧ್ಯತೆ. ಇದನ್ನ ಕೂಡ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಒಂದ್ ಕ್ರಾಪ್ ಫೇಲ್ ಆಯ್ತು ಅಂತಂದ್ರೆ ಇನ್ನೊಂದು ಕ್ರಾಪ್ ಇಂದ ಅವರಿಗೆ ಇಳುವರಿ ಬಂದು ಸಸ್ಟೈನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರತ್ತೆ. ಆಮೇಲಿಂದ ಹವಾಮಾನಕ್ಕೆ ತಕ್ಕ ಹಾಗೆ ತಳಿಗಳು, ವೆರೈಟೀಸ್ ಏನ್ ಹೇಳ್ತೀವಿ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮರ್ಸ್ ಇದರಿಂದ ಇಂಪ್ಯಾಕ್ಟ್ ಏನಾಗತ್ತೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಬಹುದು ಅಂತ. ಒಟ್ಟಾರೆಯಾಗಿ ಇದು ನೀವು ಮಾಡ್ತಕ್ಕಂತ ಸಂಶೋಧನೆಗೆ ಏನು ಇವತ್ತು ನಾವು ಮಾತಾಡ್ತೇವೆ ಇದಕ್ಕೆ ಹೇಗೆ ಹೋಲಿಕೆ ಮಾಡ್ತೀರಿ ನೀವು? ನಂದು ಸಂಶೋಧನೆ ಏನಿದೆ ಅದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಮತ್ತೆ ಸಿಮ್ಯುಲೇಷನ್ ಮಾಡೆಲಿಂಗ್ ಅಂತ ಹೇಳಿ. ಸೊ ಇವಾಗ ನಮ್ದು ಕ್ರಾಪ್ಗಳೇನಿದೆ, ಈಗಿನ ಇಳುವರಿ ಏನಿದೆ, ಈಗಿನ ಕಂಡೀಷನ್ ಅಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಏನಿದೆ ಅದನ್ನೆಲ್ಲದನ್ನು ಪ್ರೆಸೆಂಟ್ ಡೇದು ನಾವು ನೋಡಿ ಇನ್ನ ಒಂದು 10 ವರ್ಷಗಳ ಆದ್ಮೇಲಿಂದ ಇದೇ ಕಂಡೀಷನ್ ಆಗ್ತಾ ಹೋಯ್ತು ಅಂದ್ರೆ ಬೆಳೆಗಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ಬಹುದು ಅಥವಾ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗತ್ತೆ ಏನದು ಇಳುವರಿ, ಹಾಗೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗತ್ತಾ, ಇದನ್ನೆಲ್ಲದೂ ಕೂಡ ನಾವು ನಂದು ಸಂಶೋಧನೆ ಏನಿದೆ ಅದ್ರ ಮುಖಾಂತರ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಂದು ಸಂಶೋಧನೆ ಇದೆ. ಹಿಂಗಾರು ಬೆಳೆ ಒಂದು ವ್ಯತಿರಿಕ್ತ ಪರಿಣಾಮ ಏನ್ ಬೀರ್ತಾ ಇದೆ, ನಮ್ಮ ರೈತ ಬಾಂಧವರು ಏನು ಅನುಭವಿಸ್ತಾ ಇದ್ದಾರೆ ಈಗ ಶೀತಗಾಳಿಯ ಒಂದು ಪರಿಣಾಮ, ಅವರಿಗೆ ಸಲಹೆ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸಲಹೆ ರೂಪದಲ್ಲಿ ನಾನು ಈಗ ಏನು ಒಂದೊಂದೇ ಪಾಯಿಂಟ್ಸ್ ಹೇಳ್ತಾ ಹೋದ್ವಿ. ನೀರಾವರಿ ನೋಡ್ಕೊಂಡು ಕೊಡ್ಬೇಕು, ವೆರೈಟಿ ಒಳ್ಳೇದನ್ನ ಯೂಸ್ ಮಾಡ್ಬೇಕು, ಅಂದ್ರೆ ರೆಸಿಸ್ಟೆಂಟ್ ವೆರೈಟಿ ಯೂಸ್ ಮಾಡ್ಬೇಕು, ಮತ್ತೆ ಪೊಟ್ಯಾಷಿಯಂ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ, ಹಾಗೆ ಜಿಂಕ್ ಬೋರಾನ್ ಕಂಟೆಂಟ್ ಕೂಡ ಆಡ್ ಮಾಡೋದ್ರಿಂದ ಇದೆಲ್ಲದನ್ನು ಒಟ್ಟಾರೆ ಉಪಯೋಗಿಸಿ ರೈತ ಬಾಂಧವರು ಇಳುವರಿಯನ್ನ, ಅಂದ್ರೆ ಯೂಶಲಿ ಈ ಶೀತಗಾಳಿಯಿಂದ 10-30% ಅಷ್ಟು ಇಳುವರಿ ಕಡಿಮೆ ಆಗುವಂತ ಸಂದರ್ಭ ಇರುತ್ತೆ. ಬಟ್ ಇದನ್ನೆಲ್ಲ ಪಾಲನೆ ಮಾಡೋದ್ರಿಂದ ಆ ಕಡಿತಾಯ ಕಡಿಮೆ ಆಗಬಹುದು, ಇಳುವರಿಯ ಒಂದು ಕಡಿಮೆ ಆಗ್ತಕ್ಕಂತ ನಷ್ಟವನ್ನ ತಪ್ಪಿಸಬಹುದು. ಹೌದು. ಮತ್ತೆ ಡಾಕ್ಟರ್ ಅನುಷಾ, ನಿಮ್ಮ ಒಂದು ಮುಗಿಯೋದು ನಿಮ್ಮ ಸಂಶೋಧನೆ ಅಂದ್ರೆ ಇದು ರಿಸರ್ಚ್ ವರ್ಕ್ ಎಲ್ಲ ಮುಗ್ದಿದೆ ನಂದು. ಥೀಸಿಸ್ ಸೆಮಿನಾರ್ ಕೂಡ ಕೊಟ್ಟಿನಿ. ಸೊ ಈಗ ಥೀಸಿಸ್ ಬರ್ದು ಸಂಶೋಧನೆ ಮುಗಿದಿದೆ ಅಂದ್ರೆ ಮುಗಿದಿದೆ ಅಂತ ಅರ್ಥ ಅಲ್ವಾ? ಹೌದು. ಸೊ ಹಾಗಾಗಿ ಏನು ಸಮಸ್ಯೆ, ಥೀಸಿಸ್ ಅಷ್ಟು ಬರಿಬೇಕು ನೀವು. ಹೌದು.
ಅನುಷಾ ಅವರೇ, ಮುಂದಿನ ದಿನಗಳು ನಿಮಗೆ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕರ್ನಾಟಕದಲ್ಲಿ ನಮ್ಮ ಒಂದು ಈ ರಬ್ಬಿ ಬೆಳೆಗಳು ಅಂದ್ರೆ ಹಿಂಗಾರು ಬೆಳೆಗಳಲ್ಲಿ ಹವಾಮಾನದ ಒಂದು ವೈಪರೀತ್ಯದಿಂದ ಹವಾಮಾನ ಆಧಾರಿತ ಒಂದು ಸಲಹೆಗಳ ರೂಪದಲ್ಲಿ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.